ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣದಲ್ಲಿ ಬಂಧನದ ಭೀತಿ ಶುರುವಾಗಿದ್ದು ಹೈಕೋರ್ಟ್ನಲ್ಲಿ ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಯಡಿಯೂರಪ್ಪ ಅವರನ್ನ ಯಾಕೆ ಬಂಧಿಸಬೇಕಾಗಿದೆ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆ. ಸರ್ಕಾರಕ್ಕೆ ಹೈಕೋರ್ಟ್ ಜಡ್ಜ್ ಪ್ರಶ್ನಿಸಿದ್ದಾರೆ. ಯಡಿಯೂರಪ್ಪ ಅವರನ್ನ ಯಾಕೆ ಬಂಧಿಸಬೇಕಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ಬಿಎಸ್ವೈ ಹೇಳಿಕೆ ಕೊಟ್ಟಿದ್ದಾರೆ, ಧ್ವನಿ ನೀಡಿದ್ದಾರೆ. ಹೀಗಿರುವಾಗ ಬಂಧನದ ಅಗತ್ಯತೆ ಏನು ಅಂತ ಜಡ್ಜ್ ಪ್ರಶ್ನಿಸಿದ್ರು. 2 ಬಾರಿ ನೋಟಿಸ್ ನೀಡಿದ್ರು ವಿಚಾರಣೆಗೆ ಬಂದಿಲ್ಲ ಅಂತ ಎಜಿ ವಾದ ಮಾಡಿದ್ದಾರೆ. ವಾಯ್ಸ್ ಸ್ಯಾಂಪಲ್ ವರದಿ ಯಾವಾಗ ಬಂತು ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಮೇ 13ಕ್ಕೆ ವರದಿ ಬಂದಿದೆ. ಮೊಬೈಲ್ ಯಾವಾಗ ಸೀಸ್ ಮಾಡಿದ್ರಿ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಏಪ್ರಿಲ್ 17ಕ್ಕೆ ಮೊಬೈಲ್ ಸೀಸ್ ಮಾಡಲಾಗಿದೆ ಅಂತ ಎಜಿ ಉತ್ತರಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಜಾಮೀನು ಅರ್ಜಿ ವಿಚಾರಣೆಯ ವೇಳೆ ಅಡ್ವೊಕೇಟ್ ಜನರಲ್ ಮತ್ತು ಜಡ್ಜ್ ನಡುವೆ ನಡೆದಂತಹ ಮಾತುಕತೆ, ಯಡಿಯೂರಪ್ಪ ಅವರನ್ನ ಯಾಕೆ ಬಂಧಿಸಬೇಕು ಅಂತ ಜಡ್ಜ್ ಪ್ರಶ್ನಿಸಿದ್ದಕ್ಕೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಬಂದಿಲ್ಲ ಅಂತ ಎಜಿ ಉತ್ತರಿಸಿದ್ದಾರೆ. ಬಿಎಸ್ವೈ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ಧ್ವನಿ ನೀಡಿದ್ದಾರೆ. ಹೀಗಿದ್ದು ಕೂಡ ಬಂಧನದ ಅಗತ್ಯತೆ ಏನು ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ವಾಯ್ಸ್ ಸ್ಯಾಂಪಲ್ ವರದಿ ಯಾವಾಗ ಬಂತು ಅಂತ ಜಡ್ಜ್ ಪ್ರಶ್ನೆಗೆ ಮೇ 13ಕ್ಕೆ ಅಂತ ಉತ್ತರಿಸಿದ್ದಾರೆ ಎಜಿ. ಮೊಬೈಲ್ ಯಾವಾಗ ಸೀಸ್ ಮಾಡಿದ್ರಿ ಅಂತ ಪ್ರಶ್ನಿಸಿದ್ರು ಜಡ್ಜ್. ಏಪ್ರಿಲ್ 17ಕ್ಕೆ ಮೊಬೈಲ್ ಸೀಸ್ ಮಾಡಲಾಗಿದೆ ಎನ್ನುವುದು ಅಡ್ವೊಕೇಟ್ ಜನರಲ್ ಉತ್ತರ. ಯಡಿಯೂರಪ್ಪ ಅವರನ್ನ ಯಾಕೆ ಬಂಧಿಸಬೇಕಾಗಿದೆ ಎನ್ನುವುದು ಜಡ್ಜ್ ಪ್ರಶ್ನೆ. ಏಪ್ರಿಲ್ 12ರಂದು ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗಿದ್ದಾರೆ. ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರೆ. ಇನ್ಯಾಕೆ ಬಂಧಿಸಬೇಕು ಅಂತ ಪ್ರಶ್ನೆ ಇವೆ. ಹೀಗಿರುವಾಗ ಬಂಧನದ ಅಗತ್ಯ ಯಾಕೆ ಅಂತ ಜಡ್ಜ್ ಕೇಳಿದ್ದಾರೆ. ಬಿಎಸ್ವೈ ತನಿಖೆಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಇದು ಯಡಿಯೂರಪ್ಪ ಪರ ಸಿವಿ ನಾಗೇಶ್ ವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.